ಶುಭೋದಯ. ನಾವು ಈ ದಿನ ವ್ಯಾಕರಣ ಭಾಗವನ್ನ ಕಲ್ತ್ಕೊಳ್ಳೋಣ. ವ್ಯಾಕರಣ ಭಾಗದಲ್ಲಿ ವರ್ಣಮಾಲೆಯ ವರ್ಗೀಕರಣದ ಬಗ್ಗೆ ಈ ದಿನ ನಾವು ಕಲಿಯೋಣ. ಏನು ವರ್ಣಮಾಲೆ ಅಂತಂದ್ರೆ? ವರ್ಣಮಾಲೆ ಅಂತಂದ್ರೆ ವ್ಯವಸ್ಥಿತವಾಗಿ ಜೋಡಿಸಿರುವಂತಹ ಅಕ್ಷರಗಳ ಗುಂಪಿಗೆ ನಾವು ವರ್ಣಮಾಲೆ ಅಂತ ಹೇಳಿ ಕರಿತೀವಿ. ವರ್ಣ ಅಂದ್ರೆ ಅಕ್ಷರ, ಕ್ರಮಬದ್ಧವಾಗಿ ಜೋಡಿಸಿರುವಂತಹ ಅಕ್ಷರಗಳ ಮಾಲೆಗೆ ನಾವು ವರ್ಣಮಾಲೆ ಅಂತ ಹೇಳಿ ಕರಿತೀವಿ. ಈ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳನ್ನ ಎಷ್ಟು ವರ್ಗಗಳಾಗಿ ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನ ನಾವು ಈ ದಿನದ ತರಗತಿಯಲ್ಲಿ ಕಲಿಯೋಣ ಮಕ್ಕಳ. ವ್ಯಾಕರಣದಲ್ಲಿ ನಾವು ಈ ದಿನ ವರ್ಣಮಾಲೆ ವರ್ಗೀಕರಣದ ಬಗ್ಗೆ ತಿಳ್ಕೊಳ್ಳೋಣ. ಈಗಾಗಲೇ ನಮ್ಗೆ ಗೊತ್ತಿದೆ, ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಯಾವುದೆಲ್ಲ ಅಕ್ಷರಗಳು? ಆ ಇಂದ ಲಾವರೆಗಿನ ಎಲ್ಲಾ ಅಕ್ಷರಗಳನ್ನ, ಒಟ್ಟು 49 ಅಕ್ಷರಗಳನ್ನ ನಾವು ಕನ್ನಡ ವರ್ಣಮಾಲೆಯಲ್ಲಿ ನೋಡಬಹುದು. ನಮ್ಮ ಕನ್ನಡ ವರ್ಣಮಾಲೆಯನ್ನ 3 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ಕನ್ನಡ ವರ್ಣಮಾಲೆಯನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಯಾವ್ದ್ಯಾವ್ದು ಹಾಗಾದ್ರೆ ಅದೆಲ್ಲನೂ ನೋಡೋಣ. ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಕನ್ನಡ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಮೊದಲನೇದಾಗಿ ನಾವು ಸ್ವರಗಳನ್ನ ನೋಡೋಣ. ಸ್ವರಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು ಸ್ವರಗಳು ಅಂತಂದ್ರೆ? ಸ್ವರಗಳು ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಯಾವುದೇ ಅಡೆತಡೆ ಇಲ್ಲದೆ ಸ್ವತಂತ್ರವಾಗಿ ಸರಾಗವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ. ಹೇಳಿ, ಸ್ವರಗಳು ಅಂತಂದ್ರೆ ಏನು? ಸ್ವರಗಳು ಅಂತಂದ್ರೆ ಸ್ವತಂತ್ರವಾಗಿ, ಯಾವುದೇ ಒಂದು ಅಡೆತಡೆ ಇಲ್ಲದೆ ಸರಾಗವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಹೇಳಿ ಕರಿತೀವಿ. ಒಟ್ಟು ಸ್ವರಗಳು ಎಷ್ಟಿದಾವೆ? 13. ಸ್ವರಗಳನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಯಾವ್ದ್ಯಾವ್ದು ಅಂತಂದ್ರೆ ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಯಾವ್ದ್ಯಾವ್ದು? ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಈಗ ನಾವು ಸ್ವರಗಳ ವಿಧಗಳಾದ ಹ್ರಸ್ವ ಸ್ವರಗಳು ಮತ್ತೆ ದೀರ್ಘ ಸ್ವರಗಳು ಅಂತಂದ್ರೆ ಏನು, ಯಾವ್ಯಾವು ಅದು ಅಂತ ತಿಳ್ಕೊಳ್ಳೋಣ. ನೋಡಿ, ಹ್ರಸ್ವ ಸ್ವರಗಳು. ಹ್ರಸ್ವ ಸ್ವರಗಳು ಅಂತಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಒಂದು ಮಾತ್ರ ಕಾಲದಲ್ಲಿ ಅಂತಂದ್ರೆ ಒಂದು ಸಾರಿ ನಾವು ಕಣ್ರೆಪ್ಪೆ ಮುಚ್ಚಿ ತೆಗೆಯೋದಕ್ಕೆ ಬೇಕಾಗುವಷ್ಟು ಚಿಕ್ಕ ಸಮಯದಲ್ಲಿ ನಾವು ಉಚ್ಚಾರ ಮಾಡಬಹುದಾದಂತಹ, ಹೇಳಬಹುದಾದಂತಹ ಅಕ್ಷರಗಳನ್ನ ಹ್ರಸ್ವ ಸ್ವರಗಳು ಅಂತ ಹೇಳಿ ಕರಿತೀವಿ. ಯಾವ್ದ್ಯಾವ್ದು ಹ್ರಸ್ವ ಸ್ವರಗಳು? ನೋಡಿ, ಅ, ಇ, ಉ, ರು, ಎ, ಓ. ಅತಿ ಕಡಿಮೆ ಸಮಯದಲ್ಲಿ ನಾವು ಈ ಅಕ್ಷರಗಳನ್ನ ಉಚ್ಚಾರ ಮಾಡಬಹುದು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ನಾವು ಏನಂತ ಕರಿತೀವಿ? ಹ್ರಸ್ವ ಸ್ವರಗಳು ಅಂತ ಹೇಳಿ ಕರಿತೀವಿ. ಸ್ವರಗಳ 2ನೇ ವಿಧ ಯಾವುದು? ದೀರ್ಘ ಸ್ವರಗಳು. ದೀರ್ಘ ಸ್ವರಗಳು ಅಂತಂದ್ರೆ ಏನು ಹಾಗಾದ್ರೆ? ನೋಡಿ, 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಹ್ರಸ್ವ ಸ್ವರಗಳನ್ನ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ. ದೀರ್ಘ ಸ್ವರಗಳನ್ನ 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ.
ಯಾಕೆ 2 ಮಾತ್ರ ಕಾಲ ಬೇಕು? ಇಲ್ಲಿ ನಿಮ್ಗೆ ದೀರ್ಘ ಇಲ್ಲೇ ಹೇಳ್ತಾ ಇದೆ. ಅಕ್ಷರಗಳನ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ಪ್ರನೌನ್ಸ್ ಮಾಡ್ತೀವಿ. ಅದಕ್ಕೋಸ್ಕರ 2 ಮಾತ್ರ ಕಾಲ ಸಮಯ ದೀರ್ಘ ಸ್ವರಗಳನ್ನ ಉಚ್ಚಾರ ಮಾಡೋದಕ್ಕೆ ಬೇಕಾಗುತ್ತೆ. ಹಾಗಾದ್ರೆ ಯಾವುದು ಅಕ್ಷರಗಳು? ನೋಡಿ ಇಲ್ಲಿ ಆ, ಈ, ಊ, ಏ, ಐ, ಓ, ಔ. ನೋಡಿದ್ರ? ಈಗ ನಾವಿಲ್ಲಿ ಹ್ರಸ್ವ ಸ್ವರಗಳನ್ನ ಉಚ್ಚಾರ ಮಾಡುವಂತಹ 2ರಷ್ಟು ಸಮಯದಲ್ಲಿ ನಾವು ದೀರ್ಘ ಸ್ವರಗಳನ್ನ ಉಚ್ಚಾರ ಮಾಡ್ತೀವಿ. ಈಗ ನಿಮಗೆ ಹ್ರಸ್ವ ಸ್ವರಗಳು ಯಾವ್ದ್ಯಾವುದು, ದೀರ್ಘ ಸ್ವರಗಳು ಯಾವ್ದ್ಯಾವುದು ಅಂತ ತಿಳಿದಿದೆ ಅಲ್ವಾ ಮಕ್ಕಳ? ನೆಕ್ಸ್ಟ್ ನೋಡೋಣ. ಈಗ ವರ್ಣಮಾಲೆಯ 2ನೆಯ ವಿಧವಾದ ವ್ಯಂಜನಗಳ ಬಗ್ಗೆ ತಿಳ್ಕೊಳ್ಳೋಣ. ವ್ಯಂಜನಗಳು ಅಂತಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ನೋಡಿ, ಸ್ವರಗಳು ಅಂತಂದ್ರೆ ಆ ಇಂದ ಅವರೆಗಿನ ಅಕ್ಷರಗಳನ್ನ ಸ್ವರಗಳು ಅಂತ ಹೇಳಿ ಕರಿತೀವಿ. ಈ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ವ್ಯಂಜನಗಳು ಒಟ್ಟು ಎಷ್ಟಿದೆ? 34 ವ್ಯಂಜನಾಕ್ಷರಗಳಿದೆ. ಉದಾಹರಣೆಗೆ ನೋಡಿ, ಕ ಅನ್ನುವಂಥ ಅಕ್ಷರಕ್ಕೆ ಆ ಅನ್ನುವಂಥ ಸ್ವರ ಸೇರಿದಾಗ ಏನಾಗಿದೆ? ಕ ಅನ್ನುವ ಒಂದು ಪೂರ್ಣ ಅಕ್ಷರ ನಮಗೆ ಸಿಕ್ಕಿದೆ. ಹಾಗೆ ತ ಅಕ್ಷರಕ್ಕೆ ಆ ಅಕ್ಷರ ಸೇರಿದಾಗ ತ ಅಕ್ಷರ ನಮಗೆ ದೊರಕಿದೆ. ವ್ಯಂಜನಗಳನ್ನ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಯಾವ್ದ್ಯಾವುದು? ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವ್ಯಂಜನಗಳನ್ನ 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಯಾವ್ದ್ಯಾವ್ದು? ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವ್ಯಂಜನಗಳಲ್ಲಿ 2 ವಿಧ ಅಂತ ಹೇಳಿದೆ. ಯಾವುದು? ಮೊದಲನೆಯದು ವರ್ಗೀಯ ವ್ಯಂಜನಗಳು. ಈ ವರ್ಗೀಯ ವ್ಯಂಜನಗಳನ್ನು ಒಟ್ಟು 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ನೋಡಿ, ವರ್ಗೀಯ ವ್ಯಂಜನಗಳು ಯಾವ್ದ್ಯಾವ್ದು ಅಂತಂದ್ರೆ ಕ ಇಂದ ಮಾವರೆಗಿನ ಅಕ್ಷರಗಳನ್ನ ವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೀತಾರೆ. ಈ ವರ್ಗೀಯ ವ್ಯಂಜನಗಳು ಒಟ್ಟು 25 ಅಕ್ಷರಗಳಿವೆ. ಈ ವರ್ಗೀಯ ವ್ಯಂಜನಗಳನ್ನ ನಾವು 3 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಈಗ ನೋಡೋಣ. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳು. ಮೊದಲನೆಯದು ಅಲ್ಪ ಪ್ರಾಣಾಕ್ಷರಗಳು. ನೋಡಿ, ಅಲ್ಪ ಪ್ರಾಣಾಕ್ಷರಗಳು ಅಂತಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಅಲ್ಪ ಅಂದ್ರೆ ಕಡಿಮೆ, ಪ್ರಾಣ ಅಂದ್ರೆ ಉಸಿರು. ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ. ಯಾವುದದು ಅಲ್ಪ ಪ್ರಾಣಾಕ್ಷರಗಳು? ನೋಡಿ, ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಈ 10 ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು. ನಾವು ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳು ಇದಾಗಿವೆ. ವರ್ಗೀಯ ವ್ಯಂಜನದ 2ನೇ ವಿಧ ನೋಡೋಣ. ಮಹಾಪ್ರಾಣಾಕ್ಷರಗಳು. ವರ್ಗೀಯ ವ್ಯಂಜನದ 2ನೇ ವಿಧ ಯಾವುದು? ಮಹಾಪ್ರಾಣಾಕ್ಷರಗಳು. ಏನು ಮಹಾಪ್ರಾಣಾಕ್ಷರಗಳು ಅಂದ್ರೆ? ಹೆಚ್ಚು ಉಸಿರಿನಿಂದ, ಮಹಾ ಅಂದ್ರೆ ಹೆಚ್ಚು, ಪ್ರಾಣ ಅಂದ್ರೆ ಉಸಿರು. ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ. ಯಾವುದದು ಮಹಾಪ್ರಾಣಾಕ್ಷರಗಳು? ನೋಡಿ ಇಲ್ಲಿ,
ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಒಟ್ಟು 10 ಮಹಾಪ್ರಾಣಾಕ್ಷರಗಳು ಇಲ್ಲಿವೆ. ಈ ಅಕ್ಷರಗಳನ್ನ ಹೆಚ್ಚು ಉಸಿರನ್ನ ತಗೊಂಡು ನಾವು ಉಚ್ಚಾರ ಮಾಡ್ತೀವಿ. ಆದುದರಿಂದ ಈ ಅಕ್ಷರಗಳನ್ನ ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರೀತಾರೆ. ಮೂರನೆಯ ವಿಧ ನೋಡೋಣ. ಅನುನಾಸಿಕ ಅಕ್ಷರಗಳು. ಅನುನಾಸಿಕ ಅಕ್ಷರಗಳು ಅಂತಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ನೋಡಿ, ಯಾವ್ದಾದ ಅಕ್ಷರಗಳು ಅಂದ್ರೆ ನ್ಯ, ನ್ಯ, ನ, ನ, ಮ. ಈ ಅಕ್ಷರಗಳ ಒಂದು ಶಬ್ದ ನಮಗೆ ಮೂಗಿನಿಂದ ಹೊರಗಡೆ ಬರುತ್ತೆ. ಆದುದರಿಂದ ಈ ಅಕ್ಷರಗಳನ್ನ ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳ್ತೀವಿ. ಮೂಗಿನ ಸಹಾಯವನ್ನ ತಗೊಂಡು ನಾವು ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೀತಾರೆ. ವರ್ಗೀಯ ವ್ಯಂಜನದಲ್ಲಿ 3 ವಿಧ: ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ಅನುನಾಸಿಕ ಅಕ್ಷರಗಳು. ಅಲ್ಪ ಪ್ರಾಣ ಅಂತಂದ್ರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರೀತಾರೆ. ಮಹಾಪ್ರಾಣಾಕ್ಷರಗಳು ಅಂತಂದ್ರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಮಹಾಪ್ರಾಣಾಕ್ಷರಗಳು ಅಂತ ಹೇಳ್ತಾರೆ. ಅನುನಾಸಿಕ ಅಂತಂದ್ರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೀತಾರೆ. ವ್ಯಂಜನಗಳಲ್ಲಿ ಮೊದಲನೆಯ ವಿಧದ ಬಗ್ಗೆ ನಾವು ಕಲ್ತಿದೀವಿ. ಈಗ ವ್ಯಂಜನಗಳ ಎರಡನೆಯ ವಿಧ ಯಾವುದು? ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಯಾವುದು? ನೋಡಿ, ಯ, ರ, ಲ, ವ, ಶ, ಶ, ಸ, ಹ, ಳ. ಒಟ್ಟು 9 ಅವರ್ಗೀಯ ವ್ಯಂಜನಗಳನ್ನ ನಾವು ನೋಡಬಹುದು. ಈ 9 ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೀತಾರೆ. ಈಗ ನಾವು ವರ್ಣಮಾಲೆಯ ಮೊದಲನೆಯ ವಿಧವಾದ ಸ್ವರಗಳ ಬಗ್ಗೆ ಕಲ್ತ್ವಿ. ಎರಡನೆಯದ ಯಾವುದು? ವ್ಯಂಜನಗಳು. ಮೂರನೆಯದು ಯಾವುದು? ಯೋಗವಾಹಗಳು. ಈಗ ಯೋಗವಾಹಗಳ ಬಗ್ಗೆ ನೋಡೋಣ. ಯೋಗವಾಹಗಳು ಏನು? ಯೋಗವಾಹಗಳು ಅಂದ್ರೆ ನೋಡಿ, ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ. ಜೊತೆಗೆ ಸೇರಿ ಹೋಗು ಎಂಬುವ ಅರ್ಥ ಇಲ್ಲಿದೆ. ಯೋಗವಾಹಗಳನ್ನ 2 ಭಾಗಗಳಾಗಿ ನಾವು ನೋಡಬಹುದು. ಯಾವ್ದ್ಯಾವ್ದು? ಅನುಸ್ವಾರ ಮತ್ತು ವಿಸರ್ಗ. ಅಮ್ಮನ್ನ ಅನುಸ್ವಾರ ಅಂತ ಹೇಳ್ತಾರೆ, ಅಹವನ್ನ ವಿಸರ್ಗ ಅಂತ ಹೇಳಿ ಹೇಳ್ತಾರೆ. ನೋಡಿ, ಈ ಅನುಸ್ವಾರ ಮತ್ತು ವಿಸರ್ಗ ಇವುಗಳು ಬೇರೆ ಅಕ್ಷರದ ಜೊತೆಗೆ ಸೇರಿ ನಾವು ಅವುಗಳನ್ನ ಉಚ್ಚಾರ ಮಾಡ್ತೀವಿ. ಆದುದರಿಂದ ಇವುಗಳನ್ನ ಯೋಗವಾಹ ಅಂತ ಹೇಳ್ತೀವಿ. ಬೇರೆ ಅಕ್ಷರಗಳ ಜೊತೆಗೂಡಿ ಈ ಅಕ್ಷರಗಳು ಉಚ್ಚರಿಸಲ್ಪಡ್ತವೆ. ಇಷ್ಟು ವರ್ಣಮಾಲೆಯ ವರ್ಗೀಕರಣ. ಈ ವರ್ಣಮಾಲೆಯ ವರ್ಗೀಕರಣವನ್ನ ಒಂದು ಚಾರ್ಟ್ ಮೂಲಕ ನಾವು ನೋಡೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ಚಟುವಟಿಕೆ. ಈ ಚಟುವಟಿಕೆ ಮಾಡಬೇಕು ಅಂದ್ರೆ ನೀವು ನಿಮ್ಮ ಹತ್ರ ಒಂದು ರಫ್ ಬುಕ್ ಮತ್ತೆ ಪೆನ್ಸಿಲ್ ಅನ್ನ ತೆಗೆದಿಟ್ಕೊಳ್ಳಿ. ಈಗ ಚಟುವಟಿಕೆ ಶುರು ಮಾಡೋಣ. ಚಟುವಟಿಕೆ ಏನ್ ಚಟುವಟಿಕೆ ಇವತ್ತು? ಎಸ್, ಬುಕ್ ಮತ್ತೆ ಪೆನ್ಸಿಲ್ ರೆಡಿ ಇದೆಯಾ? ಎಸ್, ನೋಡೋಣ. ನೋಡಿ, ಇಲ್ಲಿ ದ್ರಾಕ್ಷಿ ಗೊಂಚಲಿನಲ್ಲಿರುವ ಪದಗಳನ್ನು ಮತ್ತು ಸಂಖ್ಯೆಗಳನ್ನು ಓದಿ. ಸಂಖ್ಯೆಗನುಗುಣವಾಗಿ ವಾಕ್ಯ ರಚಿಸಿ. ನೋಡಿ, ಇಲ್ಲಿ ನಿಮ್ಗೆ ಸಂಖ್ಯೆ ಕಾಣಿಸ್ತಾ ಇದೆ, ಅದ್ರ ಜೊತೆಗೆ
ಪದಗಳು ಸಹ ಕಾಣಿಸ್ತಾ ಇದೆ. ನಾನು ನಿಮ್ಗೆ ನಂಬರ್ಸ್ ಕೊಡ್ತೀನಿ. ಆ ನಂಬರ್ಸ್ ನಲ್ಲಿರುವಂತಹ ಪದಗಳನ್ನ ಜೋಡಿಸಿ ನೀವು ವಾಕ್ಯಗಳನ್ನ ರಚನೆ ಮಾಡಬೇಕು. ಓಕೆ ಚಿಲ್ಡ್ರನ್, ರೆಡಿ? ಎಸ್. ಫಸ್ಟ್ ಒನ್ 3 ಮತ್ತೆ 9. ಎಸ್, ಬುಕ್ ಪೆನ್ ರೆಡಿ ಇದೆ ಅಲ್ವಾ? ಬರೆಯಕ್ ಶುರು ಮಾಡಿ. 3ರಲ್ಲಿ ಏನಿದೆ ಓದಿ? ದೇಶ ತಿರುಗು. ಬರೀರಿ, ದೇಶ ತಿರುಗು. ನೆಕ್ಸ್ಟ್ ನಂಬರ್ ಏನಿದೆ? 9 ಎಲ್ಲಿದೆ ಹುಡುಕಿ? ಎಸ್, ನೋಡಿ ಇಲ್ಲಿದೆ. ಕೋಶ ಓದು. ದೇಶ ತಿರುಗು, ಕೋಶ ಓದು. ಬರ್ದ್ರಾ? ಗುಡ್. ನೋಡಿ, ದೇಶ ತಿರುಗು, ಕೋಶ ಓದು. ಈ ರೀತಿ ನಾನು ನಂಬರ್ಸ್ ಅನ್ನ ಕೊಡ್ತೀನಿ. ನೀವು ಬೇಗ ನಂಬರ್ಸ್ ಅಲ್ಲಿರುವಂತಹ ಪದಗಳನ್ನ ಜೋಡಿಸಿ ವಾಕ್ಯ ರಚನೆ ಮಾಡಬೇಕು. ಓಕೆ ಚಿಲ್ಡ್ರನ್? ಎಸ್. ನೆಕ್ಸ್ಟ್ ಒನ್ 4, 1, 11. ಬೇಗ ಹುಡುಕಿ ಬರೀರಿ ನೋಡೋಣ. 4ರಲ್ಲಿ ಏನಿದೆ? ಮುತ್ತಿಗಿಂತ ಹೊತ್ತು. ನೆಕ್ಸ್ಟ್ 11 ಎಲ್ಲಿದೆ? ಎಸ್, ಉತ್ತಮ. ಮುತ್ತಿಗಿಂತ ಹೊತ್ತು ಉತ್ತಮ. ನೋಡಿ, ಒಂದು ಹೊಳೆಯುವಂತಹ ಮುತ್ತಿಗಿಂತ ನಾವು ಸಮಯ, ಹೊತ್ತು ಅಂದ್ರೆ ಸಮಯಕ್ಕೆ ನಾವು ಹೆಚ್ಚು ಒಂದು ಪ್ರಾಮುಖ್ಯತೆಯನ್ನ ಕೊಡಬೇಕು. ಮುತ್ತು ದುಡ್ಡು ಕೊಟ್ಟು ಯಾವಾಗ ಬೇಕಾದ್ರೂ ಕೊಂಡ್ಕೊಳ್ಬಹುದು, ಆದ್ರೆ ಹೊತ್ತು ಒಂದ್ಸಾರಿ ಕಳೆದು ಹೋದ್ರೆ ಅದನ್ನ ಮತ್ತೆ ನಾವು ಯಾವತ್ತೂ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಅರ್ಥ ಇಲ್ಲಿದೆ. ನೆಕ್ಸ್ಟ್ ನೋಡೋಣ. 2, 10, 6. ಹುಡುಕಿ. 2, 10, 6. 2 ಹೆಣ್ಣು, 10 ಸಂಸಾರದ, 6 ಕಣ್ಣು. ಬರದ್ರಾ? ಎಸ್, ಹೆಣ್ಣು ಸಂಸಾರದ ಕಣ್ಣು. ನೋಡಿ, ಒಂದು ಹೆಣ್ಮಗಳು ತಾಯಿ ಆಗಿರಬಹುದು, ತಂಗಿ ಆಗಿರಬಹುದು, ಒಬ್ಬ ಅಕ್ಕ, ಅಜ್ಜಿ, ಅವ್ರ ಮನೆಯಲ್ಲಿದ್ರೆ ಏನಾಗಿರುತ್ತೆ? ಆ ಸಂಸಾರವನ್ನೆಲ್ಲನೂ ಕಾಯ್ಕೊಳ್ತಾಳೆ, ಪ್ರತಿಯೊಬ್ಬನು ಒಳ್ಳೆ ದಾರಿಯಲ್ಲಿ ನಡೆಸುವಂತವಳಾಗ್ತಾಳೆ. ಆದುದರಿಂದ ಇಲ್ಲಿ ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ನೆಕ್ಸ್ಟ್ ನಂಬರ್ಸ್ ನೋಡೋಣ. 8, 14. 8 ಎಲ್ಲಿದೆ? 8. ಎಸ್, 8 ಕಾಯಕವೇ ಏನಿರಬಹುದು? ನೀವೇ ಗೆಸ್ ಮಾಡ್ಬೋದು ಈಗ. 14ರಲ್ಲಿ ಕೈಲಾಸ. ಏನು ಉತ್ತರ? ಕಾಯಕವೇ ಕೈಲಾಸ. ನಾವು ಕೆಲಸ ಒಂದು ನಮ್ಮ ಕೈಯಲ್ಲಿದ್ರೆ ನಾವು ಅಲ್ಲೇ ಸ್ವರ್ಗವನ್ನ ಕಾಣಬಹುದು. ಕಾಯಕವೇ ಕೈಲಾಸ. ಗುಡ್ ಚಿಲ್ಡ್ರನ್, ಚೆನ್ನಾಗಿ ಎಲ್ಲರೂ ಹುಡುಕಿದ್ದೀರಾ. ಇದೇ ತರಹದ ಇನ್ನು 3 ನಂಬರ್ಸ್ ಅನ್ನ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಅದಕ್ಕೆ ನೀವು ಪದಗಳನ್ನ ಹುಡುಕಿ ಇಲ್ಲಿ ಜೋಡಿಸಿ ನನಗೆ ಏನ್ ಮಾಡ್ಬೇಕು? ಪೋಸ್ಟ್ ಮಾಡ್ಬೇಕು, ಬರ್ದ್ಬಿಟ್ಟು. ರೆಡಿನಾ? ಮಾಡ್ತೀರಾ? ಎಸ್. ನೋಡಿ, 5, 12, 13, 7. ಇನ್ನೊಂದು ನೋಡಿ, ನಂಬರ್ಸ್ ನೋಡ್ಕೊಳ್ಳಿ. ಆ ನಂಬರ್ಸ್ ಪ್ರಕಾರ ನೀವು ಪದಗಳನ್ನ ಜೋಡಿಸಿ ವಾಕ್ಯವನ್ನ ರಚಿಸಿ ನನಗೆ ಪೋಸ್ಟ್ ಮಾಡಬೇಕು. ಓಕೆ ಚಿಲ್ಡ್ರನ್, ಇಷ್ಟ ಆಯ್ತಾ ನಿಮ್ಗೆ ಚಟುವಟಿಕೆ? ಎಸ್, ಗುಡ್ ಚಿಲ್ಡ್ರನ್. ಈಗ ನಾವು ವರ್ಣಮಾಲೆಯ ವರ್ಗೀಕರಣವನ್ನ ಒಂದು ಟೇಬಲ್ ಮೂಲಕ ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿದಾವೆ? 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಈ ಕನ್ನಡ ವರ್ಣಮಾಲೆಯನ್ನ ಒಟ್ಟು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೆಯದು ಸ್ವರಗಳು. ಏನು ಸ್ವರಗಳು ಅಂತಂದ್ರೆ? ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಸ್ವರಗಳು ಅಂತ ಹೇಳಿ ಕರೀತಾರೆ.
ಈ ಸ್ವರಗಳನ್ನ ಈ ಮತ್ತೆ ಎರಡು ಭಾಗಗಳಾಗಿ ಮಾಡಲಾಗಿದೆ. ಮೊದಲನೆಯದು ಹ್ರಸ್ವ ಸ್ವರ, ಎರಡನೆಯದು ದೀರ್ಘ ಸ್ವರ. ಹ್ರಸ್ವ ಸ್ವರ ಅಂತಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಹ್ರಸ್ವ ಸ್ವರ ಅಂತ ಹೇಳಿ ಕರೀತಾರೆ. ಈ ಹ್ರಸ್ವ ಸ್ವರಗಳು ಒಟ್ಟು 6. ಯಾವ್ಯಾವ್ದು? ಅ, ಇ, ಉ, ರು, ಎ ಮತ್ತು ಓ. ಇಷ್ಟು ಹ್ರಸ್ವ ಸ್ವರಗಳು. ಸ್ವರಗಳ ಎರಡನೆಯ ವಿಧ ಯಾವುದು? ದೀರ್ಘ ಸ್ವರಗಳು. ದೀರ್ಘ ಸ್ವರಗಳು ಅಂತಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ದೀರ್ಘ ಸ್ವರಗಳು ಅಂತ ಹೇಳಿ ಕರೀತಾರೆ. ಒಟ್ಟು ದೀರ್ಘ ಸ್ವರಗಳು 7 ಯಾವ್ದ್ಯಾವ್ದು? ಆ, ಈ, ಊ, ಏ, ಐ, ಓ, ಔ. ಇಷ್ಟು ಸ್ವರಗಳು ಮತ್ತು ಸ್ವರಗಳ ವಿಧಗಳು. ಎರಡನೆಯದು ವ್ಯಂಜನಗಳು. ಕನ್ನಡ ವರ್ಣಮಾಲೆಯ ಎರಡನೆಯ ವಿಧ ಯಾವುದು? ವ್ಯಂಜನಗಳು. ವ್ಯಂಜನಗಳನ್ನ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಯಾವ್ದ್ಯಾವ್ದು? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಒಟ್ಟು 25 ಅಕ್ಷರಗಳು. ಈ ವರ್ಗೀಯ ವ್ಯಂಜನವನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೆಯದು ಅಲ್ಪ ಪ್ರಾಣಾಕ್ಷರಗಳು. ಅಲ್ಪ ಅಂದ್ರೆ ಕಡಿಮೆ, ಪ್ರಾಣ ಅಂದ್ರೆ ಉಸಿರು. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರೀತಾರೆ. ಒಟ್ಟು 10 ಅಲ್ಪ ಪ್ರಾಣಾಕ್ಷರಗಳಿವೆ. ಯಾವ್ದ್ಯಾವ್ದದು? ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಇಷ್ಟು ಅಲ್ಪ ಪ್ರಾಣಾಕ್ಷರಗಳು. ವರ್ಗೀಯ ವ್ಯಂಜನದ ಎರಡನೆಯ ವಿಧ ಯಾವುದು? ಮಹಾಪ್ರಾಣಾಕ್ಷರಗಳು. ಮಹಾ ಅಂದ್ರೆ ಹೆಚ್ಚು, ಪ್ರಾಣ ಅಂದ್ರೆ ಉಸಿರು. ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರೀತಾರೆ. ಒಟ್ಟು 10 ಮಹಾಪ್ರಾಣಾಕ್ಷರಗಳಿವೆ. ಯಾವ್ದ್ಯಾವ್ದದು? ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಈ 10 ಮಹಾಪ್ರಾಣಾಕ್ಷರಗಳು. ಮೂರನೆಯ ವಿಧ ಅನುನಾಸಿಕ. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೀತಾರೆ. ಒಟ್ಟು 5 ಅನುನಾಸಿಕ ಅಕ್ಷರಗಳಿವೆ. ಯಾವ್ದ್ಯಾವ್ದು ಅಂದ್ರೆ ನ್ಯ, ಇನ್ಯ, ನ, ನ, ಮ. ಇವು ಅನುನಾಸಿಕ ಅಕ್ಷರಗಳು. ಇಷ್ಟು ವರ್ಗೀಯ ವ್ಯಂಜನದ 3 ವಿಧಗಳು. ವ್ಯಂಜನಗಳ ಎರಡನೆಯ ವಿಧ ಅವರ್ಗೀಯ ವ್ಯಂಜನಗಳು. ಒಟ್ಟು 9 ಅವರ್ಗೀಯ ವ್ಯಂಜನಗಳಿವೆ. ಯಾವ್ದ್ಯಾವ್ದದು? ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಅವರ್ಗೀಯ ವ್ಯಂಜನಗಳು. ಕನ್ನಡ ವರ್ಣಮಾಲೆಯ ಮೂರನೆಯ ವಿಧ ಯಾವುದು? ಯೋಗವಾಹಗಳು. ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ. ಯಾರ ಜೊತೆಗೂಡಿ ಹೋಗ್ಬೇಕಿಲ್ಲಿ? ಎಸ್, ಬೇರೆ ಅಕ್ಷರಗಳೊಂದಿಗೆ ಜೊತೆಗೂಡಿದಾಗ ಮಾತ್ರ ಈ ಅಕ್ಷರವನ್ನ ನಾವು ಉಚ್ಚಾರ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ. ಯಾವ್ದ್ಯಾವ್ದು? ಅನುಸ್ವಾರ ಮತ್ತು ವಿಸರ್ಗ. ಇದು ಯೋಗವಾಹದ 2 ವಿಧಗಳು. ಅನುಸ್ವಾರ ಅಂದ್ರೆ ಅಂ, ವಿಸರ್ಗ ಅಹ. ಇಷ್ಟು ಕನ್ನಡ ವರ್ಣಮಾಲೆಯ ವರ್ಗೀಕರಣ. ಈ ಚಾರ್ಟ್ ಅನ್ನ ನೀವು 2 ಬಾರಿ ರಫ್ ಬುಕ್ ಅಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿರ್ಬೇಕು. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಈಗ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಸರಿಯಾದ ಉತ್ತರವನ್ನ ಹೇಳಿ. ಮೊದಲನೆಯ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಎಸ್, 49
ಅಕ್ಷರಗಳಿವೆ. ಗುಡ್. ಮುಂದಿನ ಪ್ರಶ್ನೆ, ವರ್ಣಮಾಲೆಯನ್ನು ಡ್ಯಾಶ್ ಭಾಗಗಳಾಗಿ ವಿಂಗಡಿಸಲಾಗಿದೆ. ವರ್ಣಮಾಲೆಯನ್ನ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿದೀವಿ? 3. ಹೌದು, ವರ್ಣಮಾಲೆಯನ್ನ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಯಾವುವು ಹೇಳಿ ನೋಡೋಣ. ಅವು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಮುಂದಿನ ಪ್ರಶ್ನೆ, ಸ್ವರಗಳನ್ನು ಡ್ಯಾಶ್ ಭಾಗಗಳಾಗಿ ವಿಂಗಡಿಸಲಾಗಿದೆ. ಸ್ವರಗಳನ್ನ ಒಟ್ಟು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ? 2. ಹಾಗಾದ್ರೆ ಅವು ಯಾವುವು ಹೇಳಿ? ಎಸ್, ಹ್ರಸ್ವ ಸ್ವರ, ಎರಡನೆಯದು ದೀರ್ಘ ಸ್ವರ. ಹ್ರಸ್ವ ಸ್ವರಗಳು ಯಾವ್ದ್ಯಾವ್ದು? ಯಾವ್ದ್ಯಾವ್ದು ಹ್ರಸ್ವ ಸ್ವರಗಳು? ಎಸ್, ಅ, ಇ, ಉ, ರು, ಎ, ಓ. ಈ 6 ಅಕ್ಷರಗಳು ಹ್ರಸ್ವ ಸ್ವರ ಅಕ್ಷರಗಳು. ಮುಂದಿನ ಪ್ರಶ್ನೆ, ದೀರ್ಘ ಸ್ವರಗಳನ್ನು ಹೆಸರಿಸಿ. ದೀರ್ಘ ಸ್ವರಗಳನ್ನ ಹೇಳಿ. ಆ, ಈ, ಊ, ಏ, ಐ, ಓ, ಔ. ಇವು ದೀರ್ಘ ಸ್ವರಗಳು. ಮುಂದಿನ ಪ್ರಶ್ನೆ, ವ್ಯಂಜನಗಳನ್ನು ಡ್ಯಾಶ್ ಭಾಗಗಳಾಗಿ ವಿಂಗಡಿಸಿದ್ದಾರೆ. ವ್ಯಂಜನಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ? ಎಸ್, 2 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದು ಯಾವುದು? ವರ್ಗೀಯ ವ್ಯಂಜನ. ಆ ವರ್ಗೀಯ ವ್ಯಂಜನದ 3 ಭಾಗಗಳನ್ನ ಹೆಸರಿಸಿ. ಎಸ್, ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ವರ್ಗೀಯ ವ್ಯಂಜನವನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡಿದರೆ ಅಲ್ಪಪ್ರಾಣಾಕ್ಷರ, ಮಹಾಪ್ರಾಣಾಕ್ಷರ ಮತ್ತು ಅನುನಾಸಿಕ. ನೆಕ್ಸ್ಟ್ ನೋಡೋಣ, ಅಲ್ಪಪ್ರಾಣಾಕ್ಷರಗಳನ್ನ ಹೆಸರಿಸಿ. ಯಾವುದು ಅಲ್ಪಪ್ರಾಣಾಕ್ಷರಗಳು ಹೇಳಿ ನೋಡೋಣ. ಎಸ್, ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಇವು ಅಲ್ಪಪ್ರಾಣಾಕ್ಷರಗಳು. ಮುಂದಿನ ಪ್ರಶ್ನೆ, ಮಹಾಪ್ರಾಣಾಕ್ಷರಗಳನ್ನ ಹೆಸರಿಸಿ. ಹೇಳಿ ಮಹಾಪ್ರಾಣಾಕ್ಷರಗಳು ಯಾವ್ದ್ಯಾವ್ದು ಅಂತ ಈಗ. ಎಸ್, ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಇವು ಮಹಾಪ್ರಾಣಾಕ್ಷರಗಳು. ಇನ್ಯಾವುದು ಉಳಿದಿದೆ ಹಾಗಾದ್ರೆ? ವರ್ಗೀಯ ವ್ಯಂಜನದ 3ನೆಯ ವಿಧ ಯಾವುದು? ಅನುನಾಸಿಕ. ಅನುನಾಸಿಕ ಅಕ್ಷರಗಳನ್ನ ಹೇಳಿ. ನ್ಯ, ಇನ್ಯ, ನ, ನ, ಮ. ಇವು ಅನುನಾಸಿಕ ಅಕ್ಷರಗಳು. ಯೋಗವಾಹ ಎಂದರೆ ಡ್ಯಾಶ್ ಎಂದರ್ಥ. ಯೋಗವಾಹ ಪದದ ಅರ್ಥ ಏನು? ಎಸ್, ಜೊತೆಗೂಡಿ ಹೋಗು. ಜೊತೆಗೂಡಿ ಹೋಗು. ಯೋಗವಾಹಗಳನ್ನು ಹೆಸರಿಸಿ. ಯೋಗವಾಹಗಳು ಯಾವ್ದ್ಯಾವ್ದು? ಯೋಗವಾಹಗಳಲ್ಲಿ 2 ವಿಧ. ಅವು ಅನುಸ್ವಾರ ಅಂ, ವಿಸರ್ಗ ಅಹ. ಮುಂದಿನ ಪ್ರಶ್ನೆ, ಅವರ್ಗೀಯ ವ್ಯಂಜನಗಳನ್ನು ಹೆಸರಿಸಿ. ಯಾವುದು ಅವರ್ಗೀಯ ವ್ಯಂಜನಗಳು ಹೇಳಿ ನೋಡೋಣ. ಯ, ರ, ಲ, ವ, ಶ, ಶ, ಸ, ಹ, ಳ. ಇವು ಅವರ್ಗೀಯ ವ್ಯಂಜನಗಳು. ಎಲ್ಲರಿಗೂ ವರ್ಣಮಾಲೆಯ ವರ್ಗೀಕರಣ ಅರ್ಥ ಆಗಿದೆ ಅಲ್ವಾ ಮಕ್ಕಳ? ಎಸ್. ಆಕ್ಟಿವಿಟಿ ಕಂಪ್ಲೀಟ್ ಮಾಡಿ, ಜೊತೆಗೆ ಚಾರ್ಟ್ ಅನ್ನ ಬರೆದು ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡಬೇಕು. ಓಕೆ ಚಿಲ್ಡ್ರನ್, ಧನ್ಯವಾದಗಳು.